ನಾನು ಇವಾಗಲೇ ಹೇಳಿದಂಗೆ ನಾನು ಸಾಯಿಬಾಬಾ ದೇವಸ್ಥಾನದ ಹತ್ರ ಉಚಿತವಾಗಿ ಕೊಡ್ತಾ ಇರೋದು ಒಂದು ಅರ್ಧ ತಲೆನೋವಿಗೆ ತಲೆಭಾರಕ್ಕೆ. ಅದೇ ಥರ ಈಗ ನಾನು ಇನ್ನೊಂದು ಔಷಧಿ ಅಲ್ಲಿ ಕೊಡ್ತಾ ಇರೋದಂದರೆ ನರಗುಳ್ಳಿ ಅಂತ. ಪ್ರತಿಯೊಬ್ಬರಿಗೆ ಕಾಣಿಸ್ತಾ ಇದೆ, ಪ್ರತಿಯೊಬ್ಬರ ಕತ್ತಲ್ಲಿ ಮುಖದಲ್ಲಿ ಎಲ್ಲ ನರಗುಳ್ಳಿ ಅಂತ ಕಾಣಿಸ್ತಾ ಇದೆ. ಇದು ಆ್ಯಕ್ಚುಲಿ ಸುಲಭವಾದ ವಿಧಾನನೇ. ಆದರೆ ನಾವು ನಿಮ್ಗೆ ಹೇಳ್ಕೊಡ್ಬೋದು. ಹೇಳ್ಕೊಟ್ರೆ ಏನಾಗುತ್ತೆ, ನಿಮ್ಮ ಪ್ರಮಾಣದಲ್ಲಿ ಹೆಚ್ಚು ಕಮ್ಮಿ ಆದರೆ ಅದು ಚರ್ಮಕ್ಕೆ ಹತ್ಕೊಂಡ್ರೆ ಗಾಯ ಆಗುತ್ತೆ. ಅದಕ್ಕೆ ಅದನ್ನು ನಾವು ಹೇಳ್ದಂಗೆ ನೀವು ಉಪಯೋಗಿಸೋದ್ರಿಂದ ನಿಮಗೆ ಚರ್ಮಕ್ಕೆ ಏನು ತೊಂದರೆ ಆಗಲ್ಲ, ಚರ್ಮ ಗಾಯನೂ ಆಗಲ್ಲ. ಈ ಈ ನಾವು ಮಾಡಿರೋಂಥ ಪೇಸ್ಟನ್ನು ಸುಣ್ಣದಲ್ಲೇ ಮಾಡಿರ್ತೀವಿ, ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ಇದನ್ನು ಸ್ವಲ್ಪ ಕಡ್ಡಿನಲ್ಲಿ, ಗಂಧದ ಕಡ್ಡಿನಲ್ಲಿ ನಿಮ್ಗೇನು ನರಗುಳ್ಳಿ ಆಗಿರುತ್ತಲ್ಲ, ಸುಮ್ಮನೆ ಮೇಲೆ ತುದಿಗೆ ಹಚ್ಚಬೇಕು. ಕೈನಲ್ಲಿ ಹಚ್ಚಬಾರ್ದು, ಬಡ್ಸಲ್ಲಿ ಹಚ್ಚಬಾರ್ದು. ಕಡ್ಡಿನಲ್ಲಿ ಸುಮ್ಮನೆ ಮೇಲೆ ತುದಿಗೆ ಹಚ್ತಾ ಹೋದರೆ ನಿಮಗೆ ನರಗುಳ್ಳಿ ಒಂದು 5ರಿಂದ 6 ದಿವಸದಲ್ಲಿ ನಿಮ್ಮ ನರಗುಳ್ಳಿ ಉದುರಿ ಹೋಗುತ್ತೆ. ಇದನ್ನು ಹಚ್ಚಬೇಕಾದ್ರೆ ನೀವು ಕಣ್ಣತ್ರ ಆಗಲಿ, ಕೆಲವೊಂದು ಚರ್ಮಕ್ಕೆ ತಗಲಂಥ ಕೆಲವೊಬ್ರು ಬಗಲಲ್ಲೆಲ್ಲ ಆಗುತ್ತೆ, ಈ ಕಡೆ ಅವಾಗ ಆ ಟೈಮಲ್ಲಿ ಎಲ್ಲ ನೀವೇನು ಅಂದರೆ ಚರ್ಮಕ್ಕೆ ತಗಲಾರ್ದಂಗೆ ಹುಷಾರಾಗಿ ಇದನ್ನು ಉಪಯೋಗಿಸ್ತಾ ಹೋದರೆ ನಿಮಗೆ ನರಗುಳ್ಳಿ ಹೊರಟೋಗುತ್ತೆ. ಇದನ್ನು ಕೂಡ ನಾನು ಸಾಯಿಬಾಬಾ ದೇವಸ್ಥಾನದಲ್ಲಿ ಪ್ರತಿ ಗುರುವಾರ ಉಚಿತವಾಗಿ ನಾನು ಕೊಡ್ತಾ ಇದ್ದೀನಿ. ಅದನ್ನು ತಮ್ಮ ಉಪಯೋಗ ಪಡ್ಕೋಬೋದು. ನರಗುಳ್ಳಿಗೋಸ್ಕರ ನಾನು ಕೊಡ್ತಾ ಇದ್ದೀನಿ. ಹಾಗೆ ಅದೇ ಸಾಯಿಬಾಬಾ ದೇವಸ್ಥಾನದ ಹತ್ರ ಪ್ರತಿ ಗುರುವಾರ ನಾನು ಹೇಳ್ದಂಗೆ ನರಗುಳ್ಳಿಗೆ, ಅರ್ಧ ತಲೆನೋವಿಗೆ, ಹಾಗೆ ಇನ್ನೊಂದು ಹುಳುಕಲ್ಲು. ಸಾಮಾನ್ಯವಾಗಿ ನನ್ನ ಹತ್ರ ನೋಡ್ತಾ ಇದ್ದೀನಿ, ಸುಮಾರು ಜನ ಚಿಕ್ಕ ಮಕ್ಕಳಿಂದ ವಯಸ್ಸಾದವರೆಗೂ ಹುಳುಕಲ್ಲಿನ ಸಮಸ್ಯೆ ತುಂಬ ಸಮಸ್ಯೆ ಇದೆ. ಅದಕ್ಕೆ ನನ್ನ ಹತ್ರ ಒಂದು ಪರಿಹಾರ, ಇದನ್ನು ಆದರೆ ನೀವು ಮನೆಯಲ್ಲೇ ಮಾಡ್ಕೋಬೋದು. ನೀವು ಬಂದರೆ ನನ್ನ ಹತ್ರ ಫ್ರೀಯಾಗಿ ಕೊಡ್ತೀನಿ. ನೀವು ಆದರೆ ಮನೆಯಲ್ಲೇ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ, ನೀವು ಎಲ್ಲ ಕಡೆಗೂ ಸಾಮಾನ್ಯ ಸಿಗೋಂಥ ಸೊಪ್ಪು ಸೀತಾಫಲ ಹಣ್ಣಿನ ಗಿಡದ ಸೊಪ್ಪು. ಈ ಸೊಪ್ಪನ್ನು ಒಂದು 6 ಒಬ್ಬರಿಗೆ ಎಷ್ಟು ಬೇಕು ಪ್ರಮಾಣ ಅಂದರೆ ಒಂದು 6ರಿಂದ 7 ಸೊಪ್ಪನ್ನು ತೊಗೊಳ್ಳಿ. ಒಂದು 4 ಕಾಳು ಅಂದರೆ ಉಪ್ಪು, ಕಲ್ಲುಪ್ಪಲ್ಲಿ ತೊಗೊಳ್ಳಿ. ಆಮೇಲೆ 2 ಲವಂಗ, ಒಂದು ಹರಳು ಇಂಗು, ಒಂದು 4 ಹರಳು ಪಚ್ಚಕರ್ಪೂರ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ರುಬ್ಬಿ ಅದನ್ನು ನೀವು ಆ ಹುಳುಕಲ್ಲು ಎಲ್ಲೇ ಆಗಿರುತ್ತೋ ಸ್ವಲ್ಪ ತೊಗೊಂಡು ಆ ಹುಳುಕಲ್ಲು ಹತ್ರ ಇಟ್ಕೋಬೇಕು. ಆ ಹುಳುಕಲ್ಲು ಹತ್ರ ಇಟ್ಟಾದ್ಮೇಲೆ ಅದು ನಿಮ್ಮ ಬಾಯಿನಲ್ಲಿ ಅರ್ಧ ಗಂಟೆಯಿಂದ 3/4 ಗಂಟೆ ಬಾಯಲ್ಲೇ ಇರಬೇಕು. ಆ ರಸ ನುಂಗಿದ್ರು ನಿಮಗೇನು ತೊಂದರೆ ಆಗಲ್ಲ. ಮಕ್ಳಿಗೂ ಉಪಯೋಗಿಸ್ಬೋದು, ದೊಡ್ಡವರು ಉಪಯೋಗಿಸ್ಬೋದು. ಯಾವುದು ಆ ರಸದಿಂದ ನಿಮಗೇನು ತೊಂದರೆ ಆಗಲ್ಲ. ನುಂಗ್ಬೋದು ಅಥವಾ ಉಗಿಬೇಕು. ಮಕ್ಕಳಾದ್ರೆ ನುಂಗ್ಬಿಡ್ತಾರೆ, ಏನು ತೊಂದರೆ ಆಗಲ್ಲ. ಆಮೇಲೆ ಅದೇ ಥರ ದಿವ್ಸಕ್ಕೆ ಒಂದು 2 ಸಲ ಮಾಡಿ ಅಥವಾ 3 ಸಲ ಮಾಡಿ ನಿಮ್ಗೆ ಹುಳುಕಲ್ಲು ಹೊರಟೋಗುತ್ತೆ. ನೆಕ್ಸ್ಟ್ ನೀವೇನು ಮಾಡಬೇಕು, ಅದಕ್ಕೆ ಪರಿಹಾರ ಎಲ್ಲಿ ನಿಮ್ಗೆ ಹಲ್ಲು ಗ್ಯಾಪ್ ಆಗಿರುತ್ತೋ, ಎಲ್ಲಿ ನಿಮ್ಗೆ ಹಲ್ಲಲ್ಲಿ ಕಡ್ಡಿ ಇಡಬಾರ್ದು, ಆ ಜಾಗನ ಏನು ತೊಂದರೆ ಆಗುತ್ತೋ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಆ ಹಲ್ಲಿನ ಫಿಲಪ್ಪು ಅಥವಾ ಹಲ್ಲು ಚೇಂಜ್ ಮಾಡೋದು, ಅದು ಮುಕ್ಕಿದ್ದು ನೀವು ಮುಂದೆ ಡಾಕ್ಟ್ರ್ ಹತ್ರ ಸಲಹೆ ತೊಗೊಂಡು ಇದು ನನ್ನಿಂದ ನಿಮಗೆ ಕೊಡ್ತಾರೆ. ನೋಡಿ, ಇದು ಕಾಯಿ ಬಂದು ಹತ್ತಿಕಾಯಿ ಅಂತ ಹೇಳ್ತೀವಿ. ಈ ಹತ್ತಿಕಾಯಿ, ಹತ್ತಿ ಮರ ತುಂಬ ಶ್ರೇಷ್ಠವಾದ್ದು. ಇದಕ್ಕೆ ಔದುಂಬರ ಅಂತ ಕೂಡ ಹೇಳ್ತಾ ಇದ್ದೀವಿ. ಇದು ಕಾಯಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದ್ರ ಕಾಯಿ ಉಪಯೋಗ ಫಸ್ಟ್ ಹೇಳ್ತಾ ಇದ್ದೀನಿ. ಕಾಯಿ ಉಪಯೋಗ ಅಂದರೆ, ಈಗ ವಯಸ್ಸಾದಾದ್ಮೇಲೆ, ವಯಸ್ಸಾದವರು ಅನ್ನೋದಕ್ಕಂತೂ ಸಾಮಾನ್ಯವಾಗಿ ಈಗಿನ ಜನ್ರೇಷನಲ್ಲಿ ಎಲ್ಲರಿಗೂ ಸ್ವಲ್ಪ ಸಮಸ್ಯೆಗಳು ಬರ್ತಾ ಇದೆ. ಏನಂದರೆ ಅತಿಮೂತ್ರ ರೋಗ ಅಂತೀವಿ. ಅತಿಮೂತ್ರ ರೋಗ ಅಂದರೆ ಜಾಸ್ತಿ ಮೂತ್ರ ಹೋಗೋದು, ರಾತ್ರಿ ಟೈಮಲ್ಲಿ ಜಾಸ್ತಿ ಹೋಗ್ತಾ ಇರೋದು, 4 ಸರಿ 5 ಸರಿ ಎದ್ದು ಹೋಗಿ ಮೂತ್ರ ಮಾಡ್ತಾ ಇರ್ತಾರೆ. ಅವ್ರಿಗೆ ನಿದ್ದೆ ಸಮಸ್ಯೆ ಆಗುತ್ತೆ, ಆರೋಗ್ಯ ಸಮಸ್ಯೆ ಬರ್ತದೆ, ಅದರಿಂದ ಬೇರೆ ಬೇರೆ ಥರ ಸಮಸ್ಯೆಗಳಾಗುತ್ತೆ. ಇದ್ರ ಉಪಯೋಗ ಏನಂದರೆ, ಈ ಹತ್ತಿಕಾಯಿನ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಇದನ್ನು ನೀವು ಬೆಳಗ್ಗೆ ಸಾಯಂಕಾಲ ನೀರಲ್ಲಿ ತೊಗೋಬೋದು. ಆವಾಗ ನಿಮಗೆ ಈ ಅತಿಮೂತ್ರ ರೋಗ ಅಂತೀವಿ, ಅಂದರೆ ಜಾಸ್ತಿ ಮೂತ್ರ ಹೋಗೋದು ನಿಮಗೆ ಕಂಟ್ರೋಲ್ ಆಗುತ್ತೆ. ಸಾಮಾನ್ಯವಾಗಿ ಮಾಮೂಲಾಗಿ ಮೂತ್ರ ಹೋಗುತ್ತೆ. ಅದೇ ಥರ ಇದರೊಳಗೆ ಇನ್ನೂ ಒಂದು ನಿಮಗೆ ಔಷಧಿ ಗುಣ ಇರೋದು ಏನಂದರೆ, ಸ್ತ್ರೀಯರು ಇದರ ಹಣ್ಣನ್ನು ದಿವಸ ಒಂದು ಹಣ್ಣನ್ನು ತೊಗೊಳೋದ್ರಿಂದ, ಆ ಒಳಗಡೆ ಓಪನ್ ಮಾಡಿದ್ರೆ ಒಳಗಡೆ ಹುಳ ಇರುತ್ತೆ, ಆ ಹುಳನ ಜಾಡಿಸ್ಬಿಟ್ಟು ದಿವಸ ಒಂದು ಹಣ್ಣನ್ನು ತಿಂತಾ ಹೋದರೆ ನಿಮಗೆ ಈ ಬಿಳಿ ಸೆರಗು ಅನ್ನೋದು ಕಾಯಿಲೆ ಹೊರಟೋಗುತ್ತೆ. ಇದನ್ನು ತುಂಬ ಸದುಪಯೋಗ ಮಾಡ್ಕೊಳ್ಳಿ. ತುಂಬ ಒಳ್ಳೆ ಗಿಡ, ಒಳ್ಳೆ ಔಷಧಿ ಗುಣ ಇರೋಂಥ ಗಿಡ, ಒಳ್ಳೆಯ ಔಷಧಿ ಅಂತ ಇದು. ನೀವು ಅದನ್ನು ಸದುಪಯೋಗ ಮಾಡ್ಕೊಂಡು ಇದ್ರ ಉಪಯೋಗ ಮಾಡ್ಕೊಳ್ಳಿ. ಆಮೇಲೆ ಸ್ತ್ರೀ ರೋಗದಲ್ಲಿ ಇದ್ರ ಸೊಪ್ಪನ್ನು ನೀವು ಉಪಯೋಗಿಸೋದು, ಆ ಸೊಪ್ಪನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಬಿಳಿ ಸೆರಗು ಹೋಗೋರು ಅದರಿಂದ ವಾಶ್ ಮಾಡ್ತಾ ಹೋದರೆ ನಿಮ್ಗೆ ಯಾವುದೇ ಥರ ಇನ್ಫೆಕ್ಷನ್ ಆಗಲಿ ಇನ್ನೊಂದಾಗಲಿ ಯಾವುದೂ ತೊಂದರೆ ಬರೋಲ್ಲ. ಇದನ್ನು ಉಪಯೋಗ ಮಾಡಿ.